ಇವತ್ತ ಮಾಟಕ್ ಹೋಗಿದ್ದೆ. ಆ ಸಂತಸ ಸುದ್ದಿ ಇವತ್ತ ಗತ್ತನ ಶಾಂತಕ್ಕನ ಕರಿ. ಏನ ಅಯ್ಯೋ ದೇವ್ರ, ನಮ್ಮನಿ ಕಡೆ ಎದಕ್ ಬಂದಿ? ಎಲ್ಲಿ ಹಂಗಾರ ತಿಗೆ ನೀ ನಡಿವ ನಡಿ, ನೀ ನಮ್ಮನಿ ಕಡೆ ಬರ್ಬೇಡ ನೋಡಿ. ಹಿಂಗಾದ್ರೆ ನೀನು ಅಲ್ಲ ಸಾಕಾಗಿ ಮಾಟ ಮಾಡ್ಸಕ್ ಹೋಗಿದ್ದೆ. ಯಾರ ಮೇಲೆ? ನನ್ನ ಮೇಲೆ ಏನಾರ ಮಾಟ ಗೀಟ ಮಾಡಿಸಿ ಅನ್ಲೇ? ಆ ಕಣ್ಣು ಹೋಗ್ಲಿ ಕಾಲು ಹೋಗ್ಲಿ ಅಂತೇಳಿ ಯವ್ವ ಹಂಗೇನಾರ ಇದ್ರ ಮಾಡಿಸ್ಬೇಡ ಪುಣ್ಯತ್ಗಿತ್ತಿ. ಓ ಮೊನ್ನೆ ನಂದು ಒಣಕಿದ್ದು ಒಂದು ಹಸಿರು ಜಂಪರ ಕಾಣವಲ್ತು. ಆ ಜಂಪರ್ ತಗೊಂಡೋಗಿ ಏನಾರ ಮಾಟ ಮಾಡಿಸಿದೆ? ಹೌದಲ್ಲ, ಆಯ್ತರಿ ಲಕಡಿ ಪಕಡಿ ಜುಮ್ಮ. ಇಲ್ಲ ಇದು ಹಿಂಗಾದ್ರೆ ನಡೆಯೋದಲ್ಲ. ಶಾಂತವ ಆಗ ನಾ ಎಲ್ಲಿ ಮಾಟ ಮಾಡಿಸ್ಲಿ ಹೇಳಿ ನೋಡ ನೀನ. ಅಯ್ಯೋ ದೇವ್ರೆ, ನೀ ಎಲ್ಲಿ ಮಾಟ ಮಾಡಿಸಿ ನನಗೇನು ಗೊತ್ತಾ? ಹೇಳಿ ನೋಡೋಣ ಅಂದ್ರ ನೀ ಎಲ್ಲಿ ಮಾಟ ಮಾಡಿಸಿ ನನಗೇನು ಗೊತ್ತು? ಯವ್ವ ಇಲ್ವಾ, ಇದು ಯಾಕ ಹಿಂಗಾದ್ರೆ ನಡೆಯೋದಲ್ಲ ಶಾಂತವ. ಇಲ್ಲ ತಡಿ, ನೀ ನಮ್ಮ ಮನೆ ಕಡೆ ಎದಕ್ ಬಂದಿ? ನೀನು ಎದಕ್ ಬಂದಿ ಮಾಡ್ತಂತ ನಿನಗೆ. ಅಯ್ಯ ಇದ್ರ ಹೆಣ ಎತ್ಲಿ, ಇದಕ್ಕೇನು ಬಂತ? ಏನು ಕಾಡ್ತತೆವ ಇದು ಮುದುಗುಬಿ ಅಂತ ತಗ. ಅಲ್ಲ ಏನಾರ ಮಾತಾಡಿದ್ರಿ ಏನಾರ ಹೇಳ್ತತಿ. ನಡಿ ಮೊದ್ಲಿಂದ ನಡಿ ನೀನು. ಬಾರಿ ಡೇಂಜರ್ ಅದಿ ನೀನು. ನಡಿ ನೀನು ಭಾಳ ಅನ್ಗಡದಿ ನೀನು. ಶಾಂತಕ್ಕ ದೌಡ್ಬಾ ಮತ್ತೆ ನನ್ ಕೊಂದು ಕೊಲೆಗಡ್ಸಕತ್ತಾಳ. ದೌಡ್ಬಾ. ಅಲ್ಲ ಏನು ಮಾಡ್ಲಾರ್ದ ಈ ನಮ್ನಿ ಮಾಡಾಕತ್ತಲ್ಲ ಯವ್ವ ಇದು ಮುದುಕಿ. ಎಲ್ಲಂಟಿ ಒಳಗುಂಟಿ ಹಾಡಿಬಿಟ್ಟಿ ಅಲ್ಲೇ ಬಂತಾಡಿ. ಇಲ್ಲಿ ಆದ್ರೆ ಇನ್ನು ಹೊರಗರ ಓಡಕ್ಕಿದ್ದೆ, ಅಲ್ಲಿ ಒಳಗೆ ಹೋಗ್ಯೇನ? ಅಲ್ಲಿ ಬಾಗಲ ಹಾಕ್ಬಿಡ್ತೇನೆ ಬಾ ನೀನು. ಬೇಡ ಹೊರಬಂದೆ. ಓ ಬಂತಡಿ ಹೊರಗ. ಅಯ್ಯೋ ಗಿರ್ಜಿ ಅಲ್ಲಕ್ ನಿಂತೀಯ? ಅಲ್ಲ ಪೈಕೇನಿಗೆ ಹೋಗೇನಿ ಒಂದ ನಮ್ಮನೆ ಒದ್ರಾಕತ್ತಿ ಅತ್ತಾಗ. ಅಲ್ಲ ಒಂದಿಟ್ಟು ಏನ್ ಪುರ್ಸತ್ ಬೇಡಂದ್ಲೆ? ಹೋಗಿ ನಾ ಕುಂತಾನೆ ಒಂದಿಟ್ಟು ಯಾ ದಾಳೆ ಓಡ್ ಬಂದೆ ಅತ್ತಾಗ. ನೀನೊಂದ್ ಕಾಟ ಅತ್ತ ಏನ್ ಎದಕ್ ಕುದ್ರಾಡತ್ತೀರಿ ಇಬ್ರು ಸೇರಿ? ಏನ್ ನಿಮ್ದು ನಮ್ಮ ಅತ್ತಿದು? ಓ ದೇವ್ರೆ, ಏನ್ ಹಂಗ ದಮ್ರ ಆಟ ನೋಡತ್ತಾಗ. ಅಯ್ಯ ಶಾಂತಕ ಅಲ್ಲೋಡಲ್ ನಿಮ್ಮ ಅತ್ತಿನ ಕ್ಯಾಗಿರ್ದಂದೋಕ ನಿಮ್ದು ಉಪ್ಪರ್ಗೆ ಹಾಕೊಂಡ್ ಬಿಟ್ಟಿದ್ದೀರಿ. ಅರೆ ಬುಡ್ಡಿದು ಇದು ಕೋಲ್ಗೆ ತಗೊಂಡು ನಿಮ್ದು ಹೊಡಕ್ಕೆ ಬಂದಿದ್ದಾರೆ ಅಲ್ಲ. ಅತ್ತಿಯರ ಏನಾಯ್ತು ನಿಮಗೆ ಹಂಗ್ಯಾಕ? ಈ ಬಿಡಾಡಿನ ಒಳಗ್ ಬಿಟ್ಕೋಬೇಡ. ಈಕೇನ್ ಹಗ್ರ ಬಗ್ರ ಇರ್ಲಿಕ್ಕೆ ಏನ? ಈಕಿ ನಾ ಹೇಳಿನೇ ಇಲ್ಲ ನಿನಗ. ಈಕಿ ಏನ ಒಂದ್ ಕಳ್ಳಂಕುತ್ರಿ ಮಾಡ್ತಾಳ ಅಂತೇಳಿ ಕಿಳಿಕಿತ್ರಿ ಬೇರೆ ಇಂತ ಕೆಲಸಕ್ಕಿವ. ಇಲ್ಲೋಡ ಏನ್ ಮಾಡಿ ಗೊತ್ತನ, ನನ್ನ ಸಾಯಿಸ್ಬೇಕಂತೇಳಿ ಅದು ಆ ಮನ್ ಒಂದು ಹಿತ್ತಲ ಒಣಾಕಿದ ಹಸಿರು ಜಂಪರ್ ಅದು ಎಲ್ಲೇ ಹೋಗೈತೆ ಸಿಗವಲ್ ತಂದೆಲ್ ನೀನು. ಈ ಬೆಂಡ್ಲಿನ ಕದ್ದಾಳ ಅದನ್ನ. ನಾನೇನ್ ತಲೆ ಕೆಟ್ಟತ್ ನೋಡ. ಹಸಿರು ಜಂಪರ್ ಕದ್ಯಾಕ 30 ತೂತು ಬಿದ್ದಾವು. ನಾನ ಇವತ್ತಲ್ಲ ನಾಳೆ ನೋಡದನು ಎತ್ತಾಗರ ಚಲ್ಲ ಶಾಂತಕ ಅಂತ ಹೇಳ್ಬೇಕಂತ ಮಾಡಿದ್ದೆ. ಒಣಾಕ್ದಾಗ ನಾ ಏನ್ ನೋಡಿಲ್ಲ, ಅದನ್ನ ತಗೊಂಡೆ ನಾ ಹಾಕುತ್ತೇನ ಬಾರಿ ಪ್ಯಾಸೆನ್ ಜಂಪರ್. ಅದನ್ನ ತಗೊಂಡು ನಾ ಮಾಡ್ಲಿ? ಅತ್ಯಾರ ಏನಾತೀಗ? ಮಾಟ ಮಾಡ್ಸಾಳಿಕಿ. ಈಗ ಬಾಯಿ ಬಿಟ್ಟು ಅಕ್ಕಿನ ಹೇಳ್ತಾಳ ನೀನ್ ಸಾಯ್ಸಾಕಂತೇಳಿ ಮಾಟ ಮಾಡ್ಸಕ್ ಹೋಗಿದ್ದೆ ಅಂತೇಳಿ ಅಂತಾಳ ನನಗ. ಗೊತ್ತನ ನನ್ಗೆ ಎಷ್ಟೊಂದು ನಮ್ಮನೆ ಆಗ್ಬಿಡುತ್ತೆ. ಇಕ್ಕಿನ ಮಾತ್ರ ಬಿಡೋದು ಬೇಡ. ಇಕ್ಕಿನ ಏನು ಒಳಗೆ ಹೊಂಟ್ರಿ ನೋಡ. ನಾ ನೋಡ ಭಾಳ ಹೋಗಿದ್ದಾಳಿಕಿ. ಒಳಗೆ ಬಿಟ್ಕೊಬೇಡ ಓಡ್ಸು ಇಲ್ಲಿಂದ ಓಡ್ಸು. ಏನ್ಲೇ ಗಿರ್ಜಿ ಅದು ತಮಾಷೆಗೆ ಏನಾರ ಅಂದೆ? ಶಾಂತಕ್ಕ ನಿನ್ ಮ್ಯಾಗ ಅಣಿ ಮಾಡಿ ಹೇಳ್ತಾನೆ, ನಾನ್ ಮಾಟ ಮಾಡ್ಸಕ್ ಹೋಗಿದ್ದಿಲ್ಲ ಶಾಂತಕ್ಕ. ಎಲ್ಲೋಗಿದ್ದೆ ಅಂದ್ಲ ಖುಷಿ ವಿಚಾರ ಹೇಳೋದೈತಿ. ಶಾಂತಕ್ಕನ್ ಕರಿ ಮಠಕ್ ಹೋಗಿದ್ದೆ ಅಂದೆ ಅಷ್ಟೇ. ಎಲ್ಲ ಪಾಪ ಗಿರ್ಜಂದು ಅಕ್ಕಂದು ನೆನ್ಸ್ಕೊಂಡ್ರೆ ಹೊಟ್ಟೆಗೆ ಎಲ್ಲ ಸಂಕಟಾಗಿ ಹೋಗ್ತದೆ. ಪೇಟ್ ದರ್ದ್ ಗಯಾರೇ ಮೇರಾ ಪೇಟ್ ದರ್ದ್ ವರೇ ಪಾಪ. ಅವರು ಏನೋ ಹೇಳ್ತಾರೆ, ಇವ್ರದ್ದು ಏನೇ ಕೇಳಿಸ್ತದೆ. ಎಲ್ಲ ಈ ಬುಟ್ಟಿಗೆ ಊಟಾಲೆ ದೌಡ್ ಊಟಾಲೆ. ಅತ್ತ ಕಣ್ಣೀರೆಲ್ಲ ಹಾಕ್ಬೇಡ ನೀನು. ಇಂಥವೆಲ್ಲ ಇಟ್ಕೋಬೇಡ. ನನ್ ಸೊಸಿಗೆ ದೌಡ್ ನಾನು ನಿಗರ್ ಬಡಿಯಾಕ ಹೇಳಾಕತ್ತೀವದಲ್ಲ ನೀನು. ಅಂತ ಕೆಲಸ ಮಾಡೋದಲ್ಲ ತಗೋ. ಊರ್ ಬೆಂಡ್ಲಿ ಹಿಂಗ್ ಮಾಡೇ. ನಿಮ್ಮ ಅತ್ತಿ ಊರ್ ಹೊಂಟುಟ್ಲೆ. ನಿಮ್ಮ ಮದುವೆ ಆಗಿ 3 ತಿಂಗಳಿಗೆ ಸತ್ತು ಶಟರ್ ಶಾಂಡ್ಗೆ ಆದ್ಲ. ಈಗ ಗೊತ್ತಾತ ಗಟ್ಟು ಮುಟ್ಟಿದ್ದ ಅತ್ತಿಗೆ ಏನಾತ ಯವ್ವಾಕಿ ಶಂಕರ ಹೋಗ ಅಂತೇಳಿ ಈಗ ಗೊತ್ತಾತ್ ನನಗ. ನೀನ ಊರ್ ಬೆಂಡ್ಲಿ ಏನೇನೋ ಮಾಡ್ಯಾಳಿಲೆ, ನೀನ್ ಏನೋ ಮಾಡಿ ನೀನು. ಅದಕ್ಕ ಪಾಪ ಕಣ್ಣು ಮುಚ್ಚತ್ತ ಪುಣ್ಯತ್ಗಿತ್ತಿ. ಅಯ್ಯೋ ಅತ್ತಿಯಾರ ಇಲ್ಲಂತೆ ಇಲ್ಲ. ಆಕಿ ಮಠಕ್ಕ ಸಿದ್ದಾಡಾಚಾರ್ ಮಠಕ್ಕೆ ಹೋಗಿದ್ಲಂತೆ ಮಾಟ ಮಾಡ್ಸಕಲ್ಲ. ನೀವ್ ಯಾಕ ಕಿವ್ಯಾಂದ ಮಷಿನ್ ತೆಗೆದಿಡ್ತೀರಿ? ಹಾಕೋಬೇಕಿಲ್ಲ ಅದನ್ನ. ಸುಳ್ಳ ರೊಕ್ಕ ಕೊಡ್ತಾ ಅಂದ್ಲಕ್ಕಿ ಲಕ್ಷ್ಮಿ. ಯಾವಾಗ ನೋಡಿದ್ರ ಅದನ್ನ ಎಲ್ಲಿ ಇಟ್ಟಿರಿ? ಓ ಹೌದಾ, ಅದ ಕಿವಿಯಾಗ ಹಾಕೊಳ್ಳೋ ಮಷಿನ್ ಎಲ್ಲಡ್ಕಿ ಚೀಲ್ದಾಗ ಇಟ್ಟನೇನ. ತಡಿ ಹಾಕೊಂಬರ್ತೇನೆ ತಡಿ. ಅದ ಪಲ್ಲಂಗ್ ಮ್ಯಾಗ ಕುಂತ ಎಲ್ಲಡ್ಕಿ ಹಾಕೊಂಡಲ್ಲ, ಅಲ್ಲೇ ಚೀಲ್ದಾಗ ಇಟ್ಟು ಅಲ್ಲೇ ಇಟ್ಟು ಬಂದ್ಬಿಟ್ಟನಿ. ಹಾಕೊಂಡಕ್ಕೆ ಬರ್ತೇನೆ ತಡಿ. ಓಯಪ್ಪ ದೇವ್ರ, ಅಯ್ಯಪ್ಪ ಶಾಂತಕ್ಕ ಇನ್ಮೇಲೆ ಈ ಕಾಟ ಇರಲ್ ಬಿಡವ. ನಾ ಇನ್ಮೇಲೆ ನಿಮ್ಮ ಮನೆಗೆ ಬರಲ್ಲ. ಅಯ್ಯ ಗಿರ್ಜಿ ಇದೆಲ್ಲ ದೊಡ್ಡ ವಿಚಾರ ಅನ್ಲೆ. ನಮ್ಮ ಅತ್ತೆ ಹಂಗಂತ ನಿಂಗೆ ಗೊತ್ತಿಲ್ಲನ? ಬಿಡು ಹೋಲ್, ಅದನ್ನೆಲ್ಲ ಮನ್ಸಿಗೆ ಹಚ್ಕೋತಾರನ ಅಷ್ಟೇ. ಅಯ್ಯೋ ಚುಡುಗಿ ಈಗ ಏನಾತೀಗ ಮನೆಗೆ ಬರಲ್ಲ ಅನ್ನಕ? ಯಾಕೆ ಮಠಕ್ಕೆ ಯಾಕೆ ಹೋಗಿದ್ದೆ? ಹಂಗ ಹೋಗಿದ್ದೇನೆ ಒಬ್ಬಕ್ಕೆ ಹೋಗಿ ಎಲ್ಲೆಲ್ಲ ನಾನು ಒಟ್ಟು ಕರಿಬೇಕು ಬೇಡ, ನಾನು ಬರ್ತಿದ್ದೆ. ಅಯ್ಯೋ ಶಾಂತಕ್ಕ ನೀನು ಕರಿಬೇಕಿತ್ತು ಅಂತ. ಅದು ಬಿಡು ಹೋಗ್ಲಿ, ಈಗ ಆ ವಿಚಾರ ಬಂದಿಲ್ಲ. ಏನು ಹೇಳ್ಬೇಕಂದ್ರೆ ನೆನಪೇ ಹಾರ್ಬಿಟ್ಟೆ ಅತ್ತಾಗ. ಏನಂದ್ರೆ ಈ ನಿಮ್ಮ ಅತ್ತಿ ಮಾಡೋರು ಅದಂತಕ್ಕ ಮೇನ್ ಬಂದಿದ್ ಮ್ಯಾಟ್ರೇ ಮರ್ತು ಬಿಟ್ಟನಿ. ಅದು ಅಶ್ವಿನಿ ಸಿಕ್ಕಿದ್ಲು ಮಾಡ್ದಾಗ. ಹೌದಾ? ಏನಂತೆ? ಇನ್ನೇನು
ಸಿಕ್ಕಿದ್ಲ ಸಿಕ್ಕ ಹಂಗ ಮಾತಾಡ್ಕೊಂತ ಕಡೆಗೆ ಒಂದು ವಿಚಾರ ಬಂತು ಶಾಂತಕ್ಕ. ನನ್ನ ಬಾ ಅಂದಾಳ. ಹೆಂಗ್ ಮಾಡ್ಲಿ ಶಾಂತಕ್ಕ, ಬರ್ತೇನೆ ಅಂತ ನಾನು ಬರ್ತೇನೆ ಅಂದ್ಬಿಟ್ಟೆ. ಅದಕ್ಕೆ ನಾಳಿಂದನ ಬಾ ಅಂದಾಳ. ಹೌದಾ, ಚಲೋ ಆತ. 8,000 ಅಂದ್ರೆ ಏನು ಕಡಿಮೆ ಅಲ್ಲ. ಕ್ರಮೇಣ ಕೊಡ್ತೇನೆ ಅಂತನೂ ಅಂದಾಳಲ್ಲ. ಅಡ್ಡಿಲ್ಲ ಹೋಗ್ಬಾ ನಿನ್ ಕೆಲಸ ನೋಡಿ. ಯಾಕಿನ ಪಗಾರ ಜಾಸ್ತಿ ಮಾಡ್ತಾಳ, ಯಾಕೆ ತಲೆ ಕೆಡ್ಸ್ಕೊತಿ. ಈಗ ಅದು ಸಣ್ಣ ಹುಡುಗಿ ಹೊಸ್ತಾಗಿ ಒಂದೇನೋ ಒಂದು ಬಿಸ್ನೆಸ್ ಅಂತೇಳಿ ಶುರು ಮಾಡ್ಕೊಂಡಾಳ. ಈಗ ಒಮ್ಮೆ ನಮ್ಮ ಜಾಸ್ತಿ ಕೊಡೋ ಪಗಾರ ಅನ್ನೋ ಬದ್ಲಿ, ಹೌದಿಲ್ಲ ಅಲ್ಲ, ನೀನು ಮನ್ಯಾಗ ಈಗ ಸದ್ಯಕ್ಕೆ ಇದೇ ಒಂದು ಕೈ ನಡಿತೈತಿ. ಏನಂತಿ, ಹೋಗ್ಬಾ ಅಲ್ಲ, ಏನಾಗಬೇಕಾಗೈತಿ. ಹೋಗ್ಬಾ, ನಾಳಿಂದ ಒಟ್ಟು ನೀನು ಕೆಲ್ಸದ ಮ್ಯಾಗ ಇರ್ತೀಯವ. ಮಧ್ಯಾಹ್ನದಾಗ ಒಟ್ಟು ಬೇಸರ ಆದ್ರೆ ಕುಂತ ಮಾತಾಡಕ್ ನೀನಿದ್ದಿ. ಈಗ ನೀನು ಅಲ್ಲಿ ಹೊಂಟೆ ಅಂದ್ರೆ ಇನ್ನು ಬೇಕೇ ಇರ್ಬೇಕು ನಾನಿನ್ನ. ಅಯ್ಯೋ, ಬೇಜಾರು ಮಾಡ್ಕೊಬೇಡ ಶಾಂತಕ್ಕ. ಮತ್ತೆ ಏನ್ ಮಾಡೋಕೆ ಕೇಳ, ಮನಿ ಬಾಳೆನ ಹೆಂಗೈತಿ ಈಗ. ನನಗೊಂಥರ ಈಗ ಎಲ್ಲರ ಒಂದು ಕೆಲ್ಸಕ್ಕೆ ಹೋದ್ರೆ ನಾನು ಬಾಳೆ ಬಚ್ಚೆ ಆಗೋದು, ಇಲ್ಲಾಂದ್ರೆ ಆಗಲ್ಲ ಶಾಂತಕ್ಕ. ಭಾಳ ಸಾಲ ಸಮೃದ್ಧಿ ಪಜಿತಿ ಅಯ್ಯೋ ಕಟ್ಟವು ಮಾಡವು. ಅದಕ್ಕೆ ಮುಂದಿನ ಜನ್ಮ ಅಂತಿದ್ರೆ ದೇವ್ರೇ ನನ್ನ ಅಂಬಾನಿ ಮನ್ಯಾಗ ಉಡ್ಸಪ್ಪ ಅಂತ ಬೇಡ್ಕೊಂಡ್ಬಿಟ್ಟೆ ನೋಡತ್ತಾಗ. ಸಾಕಾಗ್ಬಿಟ್ಟದ ಬಿಡ ಶಾಂತಕ್ಕ. ಆತಾಗ ಅಲ್ಲಿ ಯಾವ್ದಾರ ಒಂದು ವ್ರತ ಇದ್ರೆ ಮಾಡ್ಬೇಕಂತ ಮಾಡೇನತ್ತಾಗ. ಬಡತನದಾಗಂತೂ ಹುಟ್ಲೇ ಬರೋದಪ್ಪ ದೇವ್ರೇ. ಯಾರು ಇಡೀ ಜಗತ್ನಾಗಿರೋ ಎಲ್ಲ ಸಮಸ್ಯೆಗೂ ದುಡ್ಡೇ ಪರಿಹಾರ ಶಾಂತಕ್ಕ. ಕರೆನ್ ದುಡ್ಡೇ ಪರಿಹಾರ. ಒಂದೇ ಆರೋಗ್ಯದ ವಿಚಾರದಾಗ ಅದು ರೋಕ್ಕಿತ್ತಂದ್ರೆ ಟ್ರೀಟ್ಮೆಂಟ್ ಅದು ತಗೊಂಡು ಆರಾಮ ಆಗ್ಬೋದಪ್ಪ. ಒಟ್ಟು ದುಡ್ಡು ಬೇಕು ನೋಡ್ ಮನುಷ್ಯಾಗ. ಮನಿ ಒಳಗೆ ಜಗಳ ಆದ್ರೂ ದುಡ್ಡಿಲ್ಲ ಅಂದ್ರೆ ಜಗಳ ಆಗೋದು, ದುಡ್ಡಿಲ್ಲ ಅಂತಂದ್ರೆ ಊಟ ಇರಂಗಿಲ್ಲ, ಊಟಿಲ್ಲ ಅಂತಂದ್ರೆ ನಿದ್ದಿಲ್ಲ ಅಂತಂದ್ರೆ ಮನ್ಯಾಗ ನೆಂದಿ ಇರಂಗಿಲ್ಲ, ಊಡ್ಸಿರಂಗಿಲ್ಲ, ಕೆಲಸ ಇರಂಗಿಲ್ಲ. ಹಂಗ ಮನಿ ಒಳಗೆ ಒಂದೊಂದೇ ಕಿರಿಕಿರಿ ಚಾಲು ಆಕಾವು. ಸಾಲಗಾರ ಬರ್ತಾರ, ಅದು ಇದು ಅಂತೇಳಿ ಚಾಲು ಆಕಾವು. ಹೌದಿಲ್ಲ, ಸಾಕಾಗ್ಬಿಟ್ಟತ್ ಬಿಡ ಅಂತಕ್ಕ. ಆತಾಗ ಅರೆ ಗಿರ್ಜಂದು ಅಕ್ಕ, ನಮ್ದುಗೆ ಎಲ್ಲಾದ್ರೂ ಕಾಮ್ಗೆ ಇದ್ರೆ ನೋಡಿ ನಮ್ದು ಬರ್ತಾವ್. ಅರೆ ಮನೇಲಿ ಕುತ್ಕೊಂಡು ಸಾಕಾಗ್ಬಿಟ್ಟಿದೆ. ಅರೆ ಶುಕ್ರವಾರಗೆ ಆಯ್ತು ಬಿರಿಯಾನಿಗೆ ಮಾಡು, ಉಳ್ಕಿದ ದಿನಾಗೆ ಆರಾಮಾಗಿ ಮನೆಯಲ್ಲಿ ಇದ್ಬಿಡು. ನಮ್ದುಗೆ ಜೀವನಗೆ ಬ್ಯಾಸರ್ಗೆ ಆಗ್ತಾ ಇದೆ ಅಂತಂದು ಅಕ್ಕ. ಗಿರ್ಜಂದು ಅಕ್ಕ, ನಮ್ದುಗೆ ಬರ್ತಾವ್. ಈಗ ಹೇಳೆ, ಏನದು ಖುಷಿ ಸುದ್ದಿ ಏನದು? ಅಶ್ವಿನಿ ಅವ್ರ ಅಂಗಡಾಗ ನನ್ನ ಕೆಲ್ಸಕ್ಕೆ ಕರ್ದಾಳ. ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡೀನಿ. ನಾಳಿಂದ ಅಲ್ಲಿ ಹೋಗ್ತೀನಿ, ನಿಮ್ಮ ಮನೆಗೆ ಬರೋದಿಲ್ಲ. ಯಾವಾಗ ನೀನ ಅಂತಿ ಬರೋದಿಲ್ಲ ನೋಡಿ ಅಡಿಬಿಟ್ಟಿ ಅಂತೇಳಿ. ಈಗ ನಾ ಬಂದ್ರೆ ನಿಂಗೆ ಸಿಟ್ಟು ಬರ್ತದಲ್ಲ, ಮತ್ತೆ ಅದಕ್ಕೆ ನಾ ಬರೋದಿಲ್ಲವ. ಆರಾಮಲ್ಲಿ ಹೋಗ್ತೇನೆ ಕೆಲ್ಸಕ್ಕೆ. ಆರಾಮ್ ಕೈ ತುಂಬ ಪಗಾರ ಬರ್ತದ. ಯಾರು ನಿನ್ ಕಡೆ ಬಂದು ಬೈಸ್ಕೊಂಡು ಅನಿಸ್ಕೊಂಡು ಹೊಡಿಸ್ಕೊಂಡು ಇದು ಮಾಡ್ಬೇಕು. ಹೋಗೋಗಿ ನಿಮ್ಮ ಮನೆಗೆ ಬರಲ್ಲ ನಾನು. ಎಲ್ಲ ಚಂಬಕ್ ಚಲ್ಲು ನೋಡ್ಲೆ. ನೀನಾರ ಆಟ ಹಸ್ತಿ ಹೋಗು ಕೆಲ್ಸಕ್ಕೆ. ನಾ ಬ್ಯಾಡನಲ್ಲ. ಅಲ್ಲ ಅದಕ್ಕೆ ಬೈದು ಬಿಟ್ಲು ಏನು ಹಂಗ ಮೈಗೆ ಹತ್ತಾವನ. ಪ್ರೀತಿಯಿಂದ ಅಲ್ಲ ನಾನು ಬೈಯೋದು. ಇನ್ಮ್ಯಾಗ ಎಷ್ಟು ಜೀವದೇನು ನಾನು. ನಾಳಿಂದ ಬರಲ್ಲ ಅಂತ ಎಷ್ಟು ಬೇಜಾರಾಕೈತಿ. ಇಲ್ಲಿ ಕೂತಿರ್ತೀನಲ್ಲ, ನಿನ್ನ ದಾರಿನೇ ಕಾಯ್ತಿರ್ತೀನಿ ನಾನು. ಯಾಕನ ಮಾಡಿಬಿಟ್ಟಿನ ಇನ್ನ ಬಂದಿಲ್ಲ ಊರ್ ಬಿಡಾಡಿ ಏನು ಮಾಡಿಗಿಡಾಕತ್ತಾಳ ಏನೋ ಮನ್ಯಾಗ ಕೆಲಸನ ಅಂತೇಳಿ ನಿನ್ನ ದಾರಿನ ಕಾಯ್ತಿರ್ತೇನೆ, ಗೊತ್ತಾನು. ಇಂಥವೆಲ್ಲ ಹೇಳ್ಬೇಡ ನನ್ನ ಮುಂದೆ. ಇಲ್ಲಲೇ ಆದ್ರೂ ನೋಡಿ ಪಾಪ ಅಶ್ವಿನಿ ನಿನ್ನಲ್ಲೇ ಒಟ್ಟು ಕರ್ದಾಳ ಅಂತ ಆತೀಗ. ಆಗ್ಲವ, ಒಳ್ಳೇದಾಗ್ಲಿ. ಹೋಗು ಪಾಪ ಮನೆಯಾಗಿದ್ದಾರೆ ಏನು ಮಾಡ್ತಿಲ್ಲ. ಇವ್ರ ಮನೆ ಪಡಾಳೆ ಆರಿಸ್ಕೊಂತ ಅಡ್ಡಾಡಿದ್ದ ಯಾರ್ಯಾರಿಗಾರ ಏನರ ಒಂದು ಅನ್ಕೊಂತ ಅಡ್ಡಾಡ್ತಿ. ಅದ್ರ ಬದ್ಲಿ ಏನು ಇಂಥ ಕೆಲಸನಾರ ಮಾಡಿ ಹೋಲೆ ತಕ್ಕ ಕೈಯಾಗ 4 ರೊಕ್ಕ ಹಾಕವು. ಏನಂತೆ ಎಲ್ಲ ಮುದುಕಿ? ಒಳ್ಳೆ ಕೆಲಸ ಮಾಡಿದಿ ಮಗಳೇ, ಏನ್ ತೊಂದರೆ ಇಲ್ಲ. ತಗೊಂಡಲ್ಲ ನಿಂಗೆ ಯಾರು ಅನುಕೂಲಕರ, ನಿನ್ನ ಆಫೀಸಿಗೆ ಏನ್ ಬೇಕು ಏನ್ ಬೇಡ ನಿನ್ ಕೆಲ್ಸಕ್ಕೆ ನೀನೇ ಡಿಸೈಡ್ ಮಾಡ್ಕೊ. ಅವಾಗ ಮೆಚುರಿಟಿ ಬರೋದು. ಎಲ್ಲದು ನನ್ ಕೇಳ್ಕೊಂತ ಕುಂದ್ರಬೇಡ. ನಂಗೆ ಏನು ಗೊತ್ತಿಲ್ಲ ಮಗಳೇ ಅದ್ರೊಳಗೆ. ನಂಗೆ ಇನ್ನೂ ನಿನ್ನ ಫ್ಯಾಕ್ಟ್ರಿ ಒಳಗೆ ನನ್ನ ಬಿಸ್ನೆಸ್ ಒಳಗೆ ಕೇಳಿದ್ರೆ ನಾನು ಇನ್ನೂ ಏನಾದ್ರು ಐಡಿಯಾಸ್ ಕೊಡ್ಬೋದು. ಬಟ್ ನಿನ್ನ ಕೆಲಸದೊಳಗೆ ನನ್ನ ಇನ್ವಾಲ್ವ್ಮೆಂಟ್ ಏನು ಇಲ್ಲ. ಸೊ ನಿನಗೆ ಯಾವ ತರ ಏನ್ ಬೇಕು ಹೆಂಗ ಏನು ಎಲ್ಲ ಡಿಸಿಷನ್ ನೀ ತಗೋ. ಶ್ರೀಕಾಂತ ಏನಾಗಕತ್ತೈತಿ ನಿನಗ? ಬರ್ಬರ್ತಾ ಮಗ್ಗು ಅದೆಂತದ ಬಟಾಣಿ ಬರೆದು ಕೊಟ್ಟಿ ಆಫೀಸಿನ ಸುದ್ದಿನೂ ಬೇಡ ಅಂತ ಹೇಳ್ತಿ. ಮೊಮ್ಮಕ್ಕಳದ ಚಡ್ಡಿ ಹಾಕೋದು ತೆಗಿಯೋದು ತೊಳೆಯೋದು ಬಳೆಯೋದು ಮಾಡ್ತಾ ಇದ್ದಿ. ನೀನಂದ್ರೆ ಏನು ಶ್ರೀಕಾಂತ್ ಪಾಟೀಲ್ ಅಂದ್ರೆ ಏನು? ನಿಂದು ಎಷ್ಟು ದೊಡ್ಡ ಹೆಸರೈತಿ. ಎಲ್ಲೆಲ್ಲಿ ಮಠ ಪವರ್ ಐತಿ ನಿಂದು. ಎಲ್ಲ ಮರ್ತು ಆ ಹುಡುಗರದ್ದು ಕರ್ಕೊಂಡು ಕುಂತಿ ಮೊಮ್ಮಕ್ಕಳನ್ನ. ಅದೇನ ಪ್ರೀತಿಗೆ ಮಾಡ್ತಾ ಇದೆಯಾ? ನಾನು ಸುಮ್ಮನಾದೆ. ಎಲ್ಲ ವಿಚಾರದಾಗೂ ನನ್ನೇನು ಕೇಳಬೇಡ್ರಿ, ನೀವು ಮಾಡ್ಕೊಡ್ರಿ, ನೀವು ನನ್ನೇನು ಕೇಳಬೇಡ್ರಿ, ನೀವೇ ಮಾಡ್ಕೊಡ್ರಿ ಅಂತ ಅದೆಯಲ್ಲ. ಏನಾಗೈತಿ ನಿನಗೆ? ಪಾರ್ವತಿ, ನಿನ್ ಗಂಡ ಮಕ್ಳು ಮೂಲಿ ಕುಂದ್ರಸದ್ ಬೇಡ, ನಿನ್ ಗಂಡೆ ಹೋಗಿ ಮೂಲಿ ಕುಂದ್ರತಾ ಇದಾನ. ಅತ್ತಿ, ಯಾರು ಮೂಲಿ ಕುಂದ್ರತಾ ಇದಾರ? ಯಾರು ಹೋಗಿ ಮೂಲಿ ಕುಂದ್ರಸ್ತಾ ಇದಾರ? ನೀನೊಂದತ್ತಾಗ ಅಲ್ಲೇ ಈಗ ನಿಮ್ಮ ಅಪ್ಪನ ನಾನು ಆಮೇಲೆ ಮಾತಾಡ್ಕೋತೀನಿ. ನಿಂಗೆ ಬುದ್ಧಿ ಐತಿಲ್ ತಲೆಯಾಗ. ಇಕ್ಕಿನ ಎದಕ್ಕೆ ತೊಗೊಳಕತ್ತಿ? ಆಕಿ ಗಂಡನ ಆಫೀಸ್ ಕೆಲ್ಸಕ್ಕೆ ತೊಗೊಂಡು ಏನು ರಾಡಿ ಆತ ಅಂತ ಗೊತ್ತಾಯ್ತಲ್ಲ. ಮತ್ತೆ ಈಗ ಗಂಡನ ಆತ ಈಗ ಹೆಂಡತಿ ತೊಗೊಳಕತ್ತಿ ಏನ? ಬೇಕಾಗಿಲ್ಲ, ನಾ ಹೇಳೋದು ಕೇಳು. ಏನ ಅವ್ಕರ್ನ ಎಷ್ಟು ದೂರ ಇಡ್ತೀರ ಅಷ್ಟು ಚಲೋ. ದೂರಿಟ್ಟೆ ಮೊನ್ನೆ ಅರವಿಂದ 2 ಲಕ್ಷ ರೂಪಾಯಿ ಕೊಟ್ಟಾನ. ಏನ ಗೊತ್ತಾನ? ಓ ಹಂಗಾರೆ ಹಿಂಗೆ ಮಾಡು. ಅಶ್ವಿನಿ, ಒಳ್ಳೆ ಕೆಲಸ ಆತ. ಹೆಂಗಿದ್ರು ಅರವಿಂದಂದು 2 ಲಕ್ಷ ರೂಪಾಯಿ ಕೊಡ್ಬೇಕು ಅವ್ರು ಈ ಜನ್ಮಕ್ಕೆ 1 ರೂಪಾಯಿ ವಾಪಸ್ ಕೊಡಲ್ಲ ಬಿಡು, ಅದು ಗ್ಯಾರಂಟಿ ಆತ. ನಿನ್ನ ಆಫೀಸಿಗೆ ದುಡ್ಯಾಕೆ ಬರ್ತಾಳ. ಎಷ್ಟು? 8,000 ಕೊಡ್ತೇನೆ ಅಂತ ಅಂದಿಯಲ್ಲ ಆಕಿಗೆ. 8,000 ರೂಪಾಯಿದಾಗ 1 ರೂಪಾಯಿನೂ ಕೊಡಬೇಡ. ನಾ ಹೇಳ್ತೇನೆ ನೋಡು. ಆ 8,000 ತಿಂಗಳ 2 ಲಕ್ಷ ರೂಪಾಯಿ ಮುಟ್ಟ ಮಟನು ವಜಾ ಹಾಕೊಂಡ್ಬಿಡು ಸಾಲಕ್ಕೆ. ಏನಂತಿ? ಅಕ್ಕ ಏನದು?
ಈಗ ಪಗಾರ ಕೊಡ್ತೀವಿ ಬಾ ಅಂತ ಕರೆದ್ರೆ ಈಗ ಅದು ವಜಾ ಹಾಕೊಳ್ಳೋದು ಏನ್ ಅಸಹ್ಯಕ್ಕ. ಥೋ, ನೀ ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ ಬಿಡಕ್ಕ. ಅಪ್ಪ ನೀನ್ ಇವತ್ತು ಹೇಳ್ತಾ ಇದ್ದಿ ಅತ್ತಿ ಯೋಚನೆ ಮಾಡೋದೆಲ್ಲ ಅಂತವೇ ಇರ್ತಾವ. ಅಯ್ಯೋ ಶ್ರೀಕಾಂತ, ನಾನೇನು ನನಗ್ ತಂದು ಕೊಡಂದೇನೋ ರೊಕ್ಕನ? ಕತಿಯಪ್ಪ ನಿಂದೊಂದು. ಅಣ್ಣ ಕೊಟ್ಟಿದ್ದ ದುಡ್ಡು ಅಣ್ಣಂಗೆ ಸಂಬಂಧ. ಅಣ್ಣ ಅವ್ನು ಹೆಂಗೆ ವಾಪಸ್ಸಿಸ್ಕೋತಾನ ಅಥವಾ ಅವ್ರು ಕೊಡ್ತಾರೋ ಅದು ಏನೋ ಅದು ಅಣ್ಣಗೆ ಸಂಬಂಧ. ನಾನು ನೋಡತ್ತಿ ನಾನು ಇಷ್ಟು ಕೊಡ್ತೀನಿ ಅಂತ ಕರೆಸ್ತಾ ಇದೀನಿ ಅಂದಮೇಲೆ ಅದು ನನಗೆ ಬಿಟ್ಟಿದ್ದೆ. ನಾನು ಸ್ಯಾಲ್ರಿ ಕೊಟ್ಟೆ ಕೊಡ್ತೀನಿ. ಈಗ ಅವ್ರು ಬರ್ತಾರ ಅಂದ್ಮೇಲೆ ಮುಗಿದೋತು. ಹೋಗ್ಲಿ ಬಿಡು, ಆಕಿ ತಲೆಗಾರ ತಿಳಿತೈತೆ ಇಲ್ಲ ನೋಡೋಣಂತೆ. ಹೆಂಗಿದ್ರು ಇವ್ರು ರೊಕ್ಕ ಇಷ್ಟು ಕೊಡ್ಬೇಕು ನಾನು. ಅಲ್ಲ ಈ ಪಗಾರ ಕೊಡಬೇಡವ, ರೊಕ್ಕ ಮುಟ್ಟ ದುಡಿತೀನಿ ಅಂತ ಆಕಿನೇ ಅನ್ಬೇಕಿತ್ತು. ಆಕೆ ಯಾಕಂತಾಳೆ ಹೇಳ ಅಂತವೆಲ್ಲ. ಸಿಕ್ಕಿರಲ್ಲ ಹಂಗೆ ಬೇಕಾದಂಗೆ ರೊಕ್ಕ ಇದು ಮಾಡಕ್ಕಂತೇಳಿ ಆಕೆ ಯಾಕಂತಾಳ ಅಂತವೆಲ್ಲ. ಹೋಗ್ಲಿ ಬಿಡು, ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ. ಅತ್ತಿ ಅವ್ರಿಗೆ ಕಷ್ಟ ಆಯ್ತು ಇವಾಗ. ಏನು ಬರೀ ಹೊಡೆತುಂಬದವರಿಗೆ ಊಟಕ್ಕೆ ಹಾಕೋದ್ಕಿಂತ ಹಸ್ತವ್ರಿಗೆ ಊಟಕ್ಕೆ ಹಾಕಿದ್ರೆ ಅದು ಪುಣ್ಯ ಎಲ್ಲೂ ಹೋಗಲ್ಲ. ಏನು ಹೊಡೆತುಂಬದವರಿಗೆ ಹಾಕಿದ್ರೆ ಅದು ಅನ್ಸ್ಕೊಳ್ಳಲ್ಲ. ಬಿಡು ಹೋಲತ್ತೀನಿ, ಸುಮ್ಮನೆ ಒಟ ಅನ್ಬೇಡ. ಈಗ ನನ್ನ ಕೆಲಸಕ್ಕೆ ನನಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡೇನಿ. ಅತ್ತಿ ಅಪ್ಪ ಒಪ್ಪಿಗೆ ಕೊಟ್ಟಾತು, ನೀವೇನೇ ಹೇಳಿದ್ರು ನಾನೇನು ಚೇಂಜ್ ಆಗಲ್ಲ. ಸುಮ್ಮನೆ ಇರ್ರಿ. ಅಪ್ಪ ಡ್ರೆಸ್ ಹೆಂಗೈತಿದೆ? ಚಲೋ ಐತಾ? ಮಸ್ತಾಗೈತೆ. ಯಾವಾಗಾರ ಬೇಜಾರಾದರೂ ನನಗೆ ನಿಮ್ಮ ಆಫೀಸಿಗೆ ಬರ್ತೀನಿ. ಪಾಲೆ ಗಿರ್ಜಕ್ಕಿರ್ತಾಳಲ್ಲ, ಮಾತಾಡ್ಕೊಂತ ಕುಂದಿರ್ಬೋದು. ಹತ್ತಗ ಹತ್ತು ಸುದ್ದಾತ್. ಇನ್ನೇನು ಅಲ್ಲಿ ಬಾಳೆ ಬದುಕು ಅಲ್ಲೇನು ಕೆಲಸ ಬಗ್ಸಿ ಮಾಡ್ತಾಳ ಆಕೆ. ನಿನ್ನ ಜೊತೆ ಮಾತಾಡ್ಕೋತ ಕುಂದಿರ್ತಾಳ ಅಷ್ಟೇ. ಯವ್ವ ನೀ ಬರವಂತಿ. ಡ್ರೆಸ್ ಹೆಂಗೈತಿ ಹೇಳು? ಈ ಕಲರ್ ಡ್ರೆಸ್ಸಿಗೆ ಈ ಥರದ್ದು ಗ್ರ್ಯಾಂಡ್ ವರ್ಕ್ ಇರೋಂಥ ವೇಲ್ ದುಪ್ಪಟ್ಟ ಇದ್ರೆ ಚಂದ ಆಕೈತೆ ಅಂತೇಳಿ ಒಡ್ನಿ ರೆಡಿ ಮಾಡ್ಕೊಂಡೇನಿ. ಹೆಂಗೈತಿ? ನಿಮ್ಗೆ ಚಲೋ ಅನ್ನಿಸ್ತಾ? ಮಸ್ತ್ ಐತ್ ಮಗಳೇ, ಚೆನ್ನಾಗೈತವ, ಭಾಳ ಚಂದ ಕಾಣಕತ್ತೈತಿ. ಹಿಂಗೆ ಹೊಸದು ಏನಾರ ಮಾಡ್ಬೇಕು ಅಂದ್ರೆ ಒಂಥರ ಚಂದ ಅನಿಸ್ತಾವು.